ದೇಶದ 85% ಆಸ್ತಿ ಕೇವಲ 10% ಜನರ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಅಂದರೆ 10% ಜನ 85% ಜನಗಳಿಗೆ ಸೇರಿದ ಅಥವಾ ಆಸ್ತಿಯ ಒಟ್ಟು ಭಾಗ ಏನಿದೆಯೋ ಅದನ್ನು ಇಟ್ಕೊಂಡಿದ್ದಾರೆ ಅಂತ. ಒಂದು 10% ಜನ. ಯಾಕಂದರೆ ಒಬ್ಬೊಬ್ಬರು ಕೂಡ ಶತಕೋಟ್ಯಾಧಿಪತಿಗಳು ಈ ಥರದ್ದೆಲ್ಲ ಇದೆಯಲ್ಲ, ಇವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಇದು ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ತೋರಿಸ್ತಾ ಇದೆ. ಸಂಪತ್ತೆನ್ನುವುದು ಸರಿಯಾದ ಪ್ರಮಾಣದಲ್ಲಿ ಹಂಚಿಕೆಯಾಗ್ತಾ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ಹಂಚಿಕೆ ಅಂದರೆ ಎಲ್ಲರ ಹತ್ರನೂ ಈಕ್ವಲ್ ಆಗಿರಬೇಕು ಅಂತಲೂ ಹಾಗಲ್ಲ. ಅವರವ್ರಿಗೆ ಒಂದು ಅರ್ಹತೆ ಅಂತ ಇರುತ್ತೆ. ಸರ್ಕಾರದ ಪಾಲಿಸಿಗಳು ಇದನ್ನು ಹಾಳು ಮಾಡ್ತಾ ಇದೆ. ಉದ್ಯಮಿಗಳ ಕೈಗೆ ದೇಶ ಕೊಟ್ಟುಬಿಟ್ರೆ ಏನಾಗುತ್ತೆ ಎನ್ನುವುದರ ಸೂಚನೆ ಅಂಥೇಳಿ ಆ ಒಂದು ಅರ್ಥ ಬರುವ ರೀತಿಯಲ್ಲಿ ಸಿದ್ದರಾಮಯ್ಯ ಒಂದು ಕಡೆ ಮಾತಾಡಿದ್ದಾರೆ. 85% ಜನರ ಅಂದರೆ ಅಷ್ಟು ಆಸ್ತಿ ಬರೀ 10% ಜನ ಇಟ್ಕೊಂಡು ಕೂತಿದ್ದಾರಲ್ರಿ. 10% ಜನ. ಇನ್ನು 15% ಆಸ್ತಿ ಇದೆಯಲ್ಲ, ಇನ್ನು 15% ಆಸ್ತಿ ಮಾತ್ರ ಎಲ್ಲರದ್ದು ಆಗಿರೋದು ಅಂತ. ಎಲ್ಲರದ್ದು ಸೇರಿ 15% ಇದ್ದರೆ ದೇಶದಲ್ಲಿ 85% ಅಷ್ಟು ಆಸ್ತಿ ಇದೆಯಲ್ಲ, ಈ ಆಸ್ತಿ ಬರೀ 10% ಜನ ಇಟ್ಕೊಂಡು ಕೂತಿದ್ದಾರೆ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡಿಬೇಕು. ಆದಾಯದ ಅಸಮಾನ ಹಂಚಿಕೆ ಇದೇನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ಮಾತನಾಡಬೇಕಾದ್ರೆ ನಮ್ಮ ದೇಶ ಅವರನ್ನು ಸೋಲಿಸಿ ಇವರನ್ನು ಸೋಲಿಸಿ 5ನೇ ಸ್ಥಾನಕ್ಕೆ ಬಂದುಬಿಡ್ತು ಅಂತ ನಾವು ಮಾತಾಡ್ತೀವಿ. ಯೂಶ್ವಲ್ ಆಗಿ 5ನೇ ಸ್ಥಾನಕ್ಕೆ ಬಂದುಬಿಡ್ತು ಅಂತ ಜನರಿಗೆಲ್ಲ ಖುಷಿ. ಎಸ್, ನಮ್ಮ ದೇಶ 5ನೇ ಸ್ಥಾನಕ್ಕೆ ಬರುವುದರ ಬಗ್ಗೆ ನಮ್ಗೆ ಯಾರಿಗಾದ್ರೂ ತಕರಾರು ಇದೆಯಾ? ನೋ, ಖುಷಿನೇ. ಎಸ್, ಆರ್ಥಿಕವಾಗಿ ನಮ್ಮ ದೇಶ ಚೆನ್ನಾಗಾಗ್ತಾ ಇದೆ ಅಂತ ಅದರ ಅರ್ಥ. ಆದರೆ ಒಂದು ದೇಶ ಆರ್ಥಿಕವಾಗಿ ಚೆನ್ನಾಗಾಗುವುದು ಅಂದರೆ ಏನು? ಒಂದು 10 ಜನ ಇರೋಬ್ಬರು ಎಲ್ಲರ ಆಸ್ತಿ ಪಾಸ್ತಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಾಯಿತು ಅಂತನಾ? ಇನ್ನು 90% ಜನ ಬರೀ 15% ಅಷ್ಟು ಆಸ್ತಿ ಇಟ್ಕೊಂಡು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದುಬಿಡುತ್ತೆ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ಯಾವತ್ತು ಒಂದು ದೇಶ ತುಂಬ ಇಂಪ್ರೂವ್ ಆಗ್ತಿದೆ ಅನ್ನೋದು ಯಾವಾಗ ಗೊತ್ತಾದ್ರೆ ಅರ್ಥ ಬರೋದು ಅದಕ್ಕೆ, ದೇಶದ ಜನರ ತಲಾ ಆದಾಯ ಜಾಸ್ತಿ ಆದಾಗ, ಒಬ್ಬೊಬ್ಬನ ಇನ್ಕಮ್ ಜಾಸ್ತಿ ಆದಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅದಕ್ಕೆ ಹೌದಪ್ಪ, ಹೋದ ವರ್ಷಕ್ಕಿಂತ ನಾನು ಈ ವರ್ಷ ತುಂಬ ಚೆನ್ನಾಗಿ ಇನ್ಕಮ್ ಆಗ್ತಾ ಇದೆ ಅಂದರೆ. ಇವತ್ತಿಗೂ ನಮ್ಮ ದೇಶ ತಲಾ ಆದಾಯದ ವಿಚಾರದಲ್ಲಿ 150, 151, 152ನೇ ಸ್ಥಾನದಲ್ಲಿ ನಾವಿದ್ದೀವಿ. ಇಷ್ಟು ದೇಶಗಳ ಪಟ್ಟಿಯಲ್ಲಿ ಆರ್ಥಿಕವಾಗಿ ದೇಶ ಎಷ್ಟನೇ ಸ್ಥಾನದಲ್ಲಿ ಇದೆಯಪ್ಪ ಅಂದ ತಕ್ಷಣ 5ನೇ ಸ್ಥಾನದಲ್ಲಿ ನಾವಿದ್ದೀವಿ ಅಂತ ಹೇಳ್ತೀವಲ್ವ. ಹೇಗಿದು ಡಿಸ್ಪ್ಯಾರಿಟಿ? ಇದು ಅಸಮಾನತೆ ಅಂತ. ಅಂದರೆ ದೇಶದಲ್ಲಿ ಕೆಲವರು ರಿಚ್ ಆಗಿಬಿಟ್ಟಿದ್ದಾರೆ, ತುಂಬ ಶ್ರೀಮಂತರಾಗಿಬಿಟ್ಟಿದ್ದಾರೆ, ತುಂಬ ಆಸ್ತಿಯ ಪಾಲನ್ನು ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಇತ್ತಲ್ಲ ಈ ಉಳಿಗೆಮಾನ್ಯ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇವೆಲ್ಲ ಪದ್ಧತಿಗಳಂತ ಇತ್ತಲ್ಲ, ಅವಾಗೆಲ್ಲ ಹಾಗೇ ಇಡೀ ಊರಲ್ಲಿ ಒಬ್ಬನ ಹತ್ರ ಬೇಕಾದಷ್ಟು ಆಸ್ತಿ ಇರೋದು. 100 ಎಕರೆ, 500 ಎಕರೆ, 1000 ಎಕರೆ ಜಮೀನಿರೋದು. ಉಳಿದವರೆಲ್ಲರೂ ಏನು ಮಾಡಬೇಕಾಗಿತ್ತು? ಊರಿನವರು ಅವನ ಜಮೀನಲ್ಲಿ ಕೂಲಿ ಕೆಲಸ ಮಾಡಬೇಕಾಗಿತ್ತು. ಅವನೇನು ಮಾಡ್ತಿದ್ದ? ಕೂಲಿ ಮಾಡಿಸ್ಕೊಂಡು ಒಂದೊಂದು ಸೇರೋ 2 ಸೇರೋ ಇಬ್ಬಳಿಗೇನೋ ಅದರಲ್ಲಿ ಅಳೆದ್ಬಿಟ್ಟು ತಗೊಳ್ಳಿ ನಿಮ್ಮ ಕೂಲಿ ಅಂತ ಕೊಟ್ಬಿಡ್ತಾ ಇದ್ದ. ನಾಟ್ ಇವನ್ ಮನಿ, ಹಣ ಕೂಡ ಕೊಡ್ತಿರಲಿಲ್ಲ ಅವನು. ನೀವು ಇಷ್ಟು ಕೆಲಸ ಮಾಡಿದ್ದಕ್ಕೆ ತೊಗೊಳ್ಳಿ, ಒಂದು ಸೇರು ರಾಗಿ ತೊಗೊಳ್ಳಿ, ಒಂದು ಸೇರು ಗೋಧಿ ತೊಗೊಳ್ಳಿ, ಒಂದು ಸೇರು ಭತ್ತ ತೊಗೊಳ್ಳಿ ಅಂತ ಕೊಟ್ಬಿಡ್ತಾ ಇದ್ದ. ಅದು ಜೀತ ಥರ ಅದು. ಅಂದರೆ ಶ್ರೀಮಂತರು ಜಾಸ್ತಿ ಆದಷ್ಟು ದೇಶದಲ್ಲಿ ಏನಾಗುತ್ತೆ, ಉಳಿದವರು ಅವರಿಗಾಗಿ ದುಡಿಯುವಂಥ ಅನಿವಾರ್ಯ ಸ್ಥಿತಿ ಬಂದುಬಿಡುತ್ತೆ. ಯಾರಾದರೂ ಮಾತಾಡಿದರೆ ಇದ್ರ ಬಗ್ಗೆ? 150ನೇ ಸ್ಥಾನದಲ್ಲಿ ಯಾಕಿದೆ ದೇಶ ತಲಾದಾಯದ ವಿಚಾರದಲ್ಲಿ? 152ರಲ್ಲಿ ಯಾಕಿದೆ ಅಂತ ಹೇಳಿ. ಚೀನಾ ಕೂಡ ಇದೇ ಥರ ಇತ್ತು, ಚೈನಾ ಕೂಡ ಇದೇ ಥರ ಇತ್ತು. 150, 160ನೇ ಸ್ಥಾನದಲ್ಲಿ ಇದ್ದರು ಅವರು ಕೂಡ ತಲಾದಾಯದ ವಿಚಾರದಲ್ಲಿ. ಈಗ ಅವರು 70ರ ಆಸುಪಾಸಿಗೆ ಬಂದುಬಿಟ್ಟಿದ್ದಾರೆ ಅವರು. ಅಂದರೆ ಆ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನ ಬೆಳವಣಿಗೆ ಚೆನ್ನಾಗಾಗ್ತಾ ಇದೆ, ಅವನ ಗಳಿಕೆ ಚೆನ್ನಾಗಾಗ್ತಿದೆ ಅಂತ. ಇಲ್ಲಿ ಹಾಗಾಗ್ತಿಲ್ವಲ್ಲ, ವೈ? ಅಲ್ಲಿ ಅವರು 150ನೇ ಸ್ಥಾನದಲ್ಲಿದ್ದು ಅವರು ಎಕಾನಮಿ ತುಂಬ ಸ್ಟ್ರಾಂಗ್ ಆದರು. ನಂಬರ್ 1, ನಂಬರ್ 2 ಈ ಕಾಂಪಿಟೇಷನ್ ಇರ್ತಾರೆ ಯಾವಾಗಲೂ. ಸರಿ, ನಾವಾಗಾರ 5ನೇ ಸ್ಥಾನಕ್ಕೆ ಬಂದ ಮೇಲೆ ಕನಿಷ್ಠ ಪಕ್ಷ ನಾವು ಒಂದು 80ನೇ ಸ್ಥಾನಕ್ಕೋ 85ನೇ ಸ್ಥಾನಕ್ಕೋ ನಮ್ಮ ದೇಶ ತಲಾದಾಯ ಇರಬೇಕಾಗಿತ್ತಲ್ಲವೇ? ಹಾಗಿಲ್ಲ. ಇದರ ಅರ್ಥ ಏನು ಅಂದರೆ, ಎಲ್ಲ ಸಂಪತ್ತು ಒಬ್ಬ ಬಡಿದು ಬಾಯಿಗೆ ಹಾಕ್ಕೊಂಡಿರ್ತಾನೆ ಅಂತ. ಎಲ್ಲರ ಸಂಪತ್ತನ್ನು ಅವನದೇ ದೇಶ, ಅವನದೇ ರೈಲ್ವೆ, ಅವನದೇ ಏರ್ಪೋರ್ಟು, ಅವನದೇ ಬಂದರು, ಅವನದೇ ಎಲ್ಲ ಬಗೆಯ ಕೈಗಾರಿಕೆಗಳು, ಅವನದೇ ಭೂಮಿ, ಅವನದೇ ಕೃಷಿ, ಆ ಉತ್ಪನ್ನಗಳ ಬಗ್ಗೆನೂ ಅವನದೇ ಒಂದು ಹೋಲ್ಡ್ ಇರುತ್ತೆ. ವ್ಯಾಪಾರ, ವ್ಯವಹಾರ, ದೂರಸಂಪರ್ಕ ಪ್ರತಿಯೊಂದನ್ನು ಒಬ್ಬ ಹೋಲ್ಡ್ ಇಟ್ಕೊಂಡ್ಬಿಡ್ತಾನಲ್ಲ, ಉಳಿದವ್ರಿಗೆ ಏನಿರುತ್ತೆ ಅದರಲ್ಲಿ? ಅಂದರೆ 100 ಜನ ತಿನ್ನಬೇಕಾದಂಥ ಊಟವನ್ನು 5 ಜನ ತಿಂದರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೇಶದ ಸಂಪತ್ತಿನ ಅಸಮಾನ ಹಂಚಿಕೆ ಒಂದು ಕಾರಣ ಆಗುತ್ತೆ. ನಮಗೆ ಗೊತ್ತಿರಲಿ, ಫ್ರಾನ್ಸ್ನಲ್ಲೂ ಕೂಡ ಇದೇ ಥರದ ಒಂದು ಘಟನೆ ನಡೆದಿತ್ತು. ಈ ಘಟನೆ ನಡೆದ ಮೇಲೇ ಆ ದೇಶದಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಪ್ರಸಿದ್ಧ ಮಾತಿದೆ ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಆ ದೇಶದಲ್ಲಿ 10 ಜನ ಹಸಿವಿನಿಂದ ಸತ್ತರೆ ಒಬ್ಬ ಅಜೀರ್ಣದಿಂದ ಸಾಯ್ತಾ ಇದ್ದ ಅಂತ. ತಿಂದು ಜಾಸ್ತಿಯಾಗಿ ಅದು ಜೀರ್ಣವಾಗದೆ ಒಬ್ಬ ಸಾಯ್ತಾ ಇದ್ದರೆ 10 ಜನಕ್ಕೆ ಊಟ ಇಲ್ಲದೆ ಸಾಯ್ತಾ ಇದ್ರು ಅಂತ.
ಬ್ರೆಡ್ಗೆ ಅಷ್ಟೊಂದು ಕಷ್ಟ ಬಂದುಬಿಡ್ತು. 16ನೇ ಲೂಯಿ ಮತ್ತು ಮೇರಿ ಅಂಟಾಯ್ನೆಟ್ ಆ ಲೆವೆಲ್ಗೆ ಆ ದೇಶವನ್ನು ಬಡಿದು ಬಾಯಿಗೆ ಹಾಕ್ಕೊಂಡಿದ್ರು ಅಂತ. ಅಲ್ಲಿ ನೀತಿ ಹೇಗಿತ್ತು ಗೊತ್ತಾ? ಶ್ರೀಮಂತರಿಗೆ ತೆರಿಗೆ ಕಡಿಮೆ, ಬಡವರಿಗೆ ತೆರಿಗೆ ಜಾಸ್ತಿ ಅಂತ. ನಮ್ಮಲ್ಲೂ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಶ್ರೀಮಂತರು ಉದ್ಯಮಿಗಳಿದ್ದಾರಲ್ಲ, ಇವ್ರ ತೆರಿಗೆ ಕಡಿಮೆ, ಬಡವ್ರ ತೆರಿಗೆ ಇದೆಯಲ್ಲ ಇವ್ರ ತೆರಿಗೆ ಜಾಸ್ತಿ. ಇನ್ನೊಂದು ಕಡೆ ಏನಾಗಿದೆ, ಶ್ರೀಮಂತನಿಗೂ ಒಂದೇ ಥರ ತೆರಿಗೆ, ಬಡವ್ರಿಗೂ ಒಂದೇ ಥರ ತೆರಿಗೆ. 10 ರೂಪಾಯಿ ದುಡಿಯೋನು ಅಷ್ಟೇ GST ಕಟ್ತಾ ಇದ್ದಾನೆ ಇವತ್ತು, 100 ರೂಪಾಯಿ ದುಡಿಯೋನು ಅಷ್ಟೇ, 100 ಕೋಟಿ ದುಡಿಯೋನು ಅಷ್ಟೇ GST ವಿಚಾರದಲ್ಲಿ. ಇನ್ನು ಕೈಗಾರಿಕೆಗಳು ಉದ್ಯಮ ಅಂತ ಬಂದಾಗ ಅವ್ರಿಗೆ 22% ತೆರಿಗೆ. ಬೇರೆಯವರು ಇನ್ಕಮ್ ಕಟ್ಟಬೇಕಾದ್ರೆ ಎಷ್ಟು ಕಟ್ಟಬೇಕು? 30% ಕಟ್ಟಬೇಕು. ಇದು ಯಾವಾಗ? ಇದ್ರ ಬಗ್ಗೆ 5ನೇ ಸ್ಥಾನ ಅಂತ ಹೇಳಿದ ತಕ್ಷಣ ದೇಶದ ಜನಕ್ಕೂ ಅದು ಸಿಗಬೇಕಲ್ರಿ. ಆ ಸಂಭ್ರಮದಲ್ಲಿ ದೇಶದ ಜನ ಕೂಡ ಭಾಗಿಯಾಗಬೇಕಲ್ಲ. ಎಸ್, ನಮ್ಮ ದೇಶ 5ನೇ ಸ್ಥಾನಕ್ಕೆ ಬಂತು, ನನ್ನ ಇನ್ಕಮು ಚೆನ್ನಾಗಾಗಿದೆ, ನಾನೊಂದು ಮನೆ ಮಾಡಿಕೊಂಡೆ, ನನ್ನ ಮಕ್ಕಳಿಗೂ ಚೆನ್ನಾಗಿ ಓದಿಸ್ತಾ ಇದ್ದೀನಿ, ನನ್ನ ಆರೋಗ್ಯ ಸರಿಯಾಗಿದೆ, ನನಗೆಲ್ಲ ಒಳ್ಳೆಯ ವ್ಯವಸ್ಥೆ ಸಿಗ್ತಿದೆ ಅಂತ ಹೇಳಬೇಕಿತ್ತಲ್ವಾ? 150-152ನಲ್ಲಿ ತಲಾ ಆದಾಯ ಇದ್ದಾಗ ದೇಶದ ಆದಾಯದಲ್ಲಿ ನಾವು 5ನೇ ದೊಡ್ಡ ಎಕಾನಮಿ ಅಂತ ನಾವು ಮಾತನಾಡಿಕೊಂಡಾಗ ಇದಕ್ಕೆ, ಈ ಸಂಭ್ರಮಕ್ಕೆ ಒಂದು ಅರ್ಥ ಉಳ್ಕೊಳ್ಳುತ್ತಾ ಅಂತ ಪ್ರಶ್ನೆ. 70, 73, 72ಕ್ಕೆ ಚೀನಾ ತೊಗೊಂಡು ಬರೋದಾದರೆ ನಮ್ಗೆ ಯಾಕೆ ಆಗಲಿಲ್ಲ ಇದು? ಯಾಕೆ ಮಾಡಲಿಲ್ಲ ಅಂದರೆ ಕೆಲವು ಉದ್ಯಮಪತಿಗಳ ಕೈಗೆ ದೇಶ ಹೋಗ್ತಿದೆ ಅಂತ ಇದರ ಅರ್ಥ. ಒಂದು 15%, 10% ಜನ 85% ಸಂಪತ್ತು ಇಟ್ಕೊಂಡಿದ್ದಾರೆ ಅಂದರೆ ಹೇಗೆ ನಾವು ಕಂಪೇರ್ ಮಾಡೋಣ? ಹೇಗೆ ಕಂಪೇರ್ ಮಾಡೋದು? ಹೋಲಿಕೆ ಮಾಡೋಕ್ಕೆ ಸಾಧ್ಯನಾ? ನಿಲುಕ್ತಾ ಇಲ್ಲ. ಆದಾಯದ ಅಸಮಾನ ಹಂಚಿಕೆ ಎನ್ನುವುದು ಮುಂದೊಂದು ದಿನ ದೊಡ್ಡ ಕ್ರಾಂತಿಗೆ ಕಾರಣವಾಗುತ್ತೆ. ಇದ್ರ ಬಗ್ಗೆ ಯಾರಿಗೂ ಅನುಮಾನಗಳು ಬೇಕಾಗಿಲ್ಲ. ಏನು ಮಾಡೋದು? ಎಷ್ಟು ಜನ ಸಹಿಸ್ಕೊಳ್ತಾರೆ ಹೇಳಿ? ಜನ ಕೂಡ ಆ ರೀತಿ ಆಗ್ಬಿಡುತ್ತೆ ಅಂಥೇಳಿ ಸಿದ್ದರಾಮಯ್ಯನವ್ರು ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇಂಥ ವಿಚಾರ ಮುಚ್ಚಾಕಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ? ಆರ್ಥಿಕ ಅಸಮಾನತೆ ಇದೆಯಲ್ಲ, ಎಕನಾಮಿಕ್ ಡಿಸ್ಪ್ಯಾರಿಟಿ ಇದೆಯಲ್ಲ, ಅಸಮತೋಲನ ಇದೆಯಲ್ಲ, ಇದ್ರ ಬಗ್ಗೆ ಇದನ್ನೆಲ್ಲ ಮುಚ್ಚಾಕ್ಬಿಡಬೇಕು ಅಂತ ಬಲಪಂಥೀಯರು ಧರ್ಮ 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 ಕಾರಣ ನಿಮ್ಮ ಅಟೆನ್ಷನ್ನ ಡೈವರ್ಟ್ ಮಾಡಿಬಿಡೋದು ಅವರು ಅಂತ. ವಿಷಯ ವಾಸ್ತವದಲ್ಲಿ ಇಲ್ಲಿದೆ ನೋಡಪ್ಪ. ನೀನು 152ನೇ ತಲಾಯದಲ್ಲಿ ನೀನು ಕೂತಿದ್ಯಾ, ನಿನ್ನ ಪರ್ಸ್ನಲಾಗಿ ನಿಂದೇನೂ ಜಾಸ್ತಿ ಆಗ್ತಿಲ್ಲ. ಕೆಲವರು ಆದಾಯ ಜಾಸ್ತಿ ಮಾಡ್ಕೊಂಡು ಬೆಳೆದಿದ್ದೆ. ಅವನು ಏಷ್ಯಾದ ಸಾಹುಕಾರ, ಇವನು ಯುರೋಪ್ನ ಸಾಹುಕಾರ, ಇವನು ಎಲ್ಲ ದೇಶಗಳು ಸೇರಿಸಿದ್ರು ಇವನು 8ನೇ ಸ್ಥಾನದಲ್ಲಿದ್ದಾನೆ, 9ನೇ ಸ್ಥಾನದಲ್ಲಿದ್ದಾನೆ, ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿದ್ದಾನೆ. ಅವ್ರು ಆಗ್ತಾನೇ ಇದ್ದಾರೆ. ದೇಶ ಅಂದರೆ ಜನ. ಈ ದೇಶ ಅಂದರೆ ಒಂದು ಗಡಿಯೇ, ಮಣ್ಣೆ, ನೆಲವೇ? ಜನದಿಂದ ದೇಶ. ಯಾರು ಜನ? ಒಂದು ಭೂಮಿ ಅಷ್ಟೇ. ಅದು ಜನ ಯಾರೂ ಇಲ್ಲ ಅಂದರೆ ಒಂದು ಲ್ಯಾಂಡ್ ಅಷ್ಟೇ ರೀ. ಅದು ಬಿಟ್ಟುಬಿಟ್ಟು ಜನಗಳಿಗೆ ಇಂಪ್ರೂವ್ ಆಗಬೇಕಾಗಿತ್ತು. ಈ ವಿಷಯಕ್ಕೆ ಸ್ವಲ್ಪ ಧರ್ಮದ ವಿಚಾರ ಕಡಿಮೆ ಮಾಡಿಬಿಟ್ರೆ ಏನಾಗುತ್ತೆ, ಈ ವಿಷಯದ ಕಡೆ ಜನ ಫೋಕಸ್ಡ್ ಆಗಿಬಿಡ್ತಾರೆ. ನಂಗೆ ಆದಾಯ ಬಂದಿಲ್ಲ, ಏನು ಮಾಡಿದ್ರಿ ಅಂತ ಕೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅವಾಗೇನು ಮಾಡೋದು? ಅಯ್ಯೋ ನೋಡಿ, ಇಷ್ಟನೇ ಇಸ್ವಿಗೆ ಹಿಂಗಾಗ್ಬಿಡುತ್ತೆ ಈ ದೇಶ, ಅಷ್ಟನೇ ಇಸ್ವಿಗೆ ಇವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ, ಇವರಿದ್ದರೆ ನಮ್ಮ ದೇಶ ಉದ್ಧಾರ ಆಗಲ್ಲ, ಹಾಗಾಗಿ ನಮ್ಮನ್ನು ಮಾತ್ರ ನೀವು ಬೆಂಬಲಿಸಬೇಕು, ನಾವು ಮಾತ್ರ ಧರ್ಮರಕ್ಷಕರು. 1000 ವರ್ಷಗಳ ಹಿಂದೆ ಎಷ್ಟು ಬಾರಿ ದಾಳಿ ಆಯ್ತು ರೀ, ಎಷ್ಟು ಬಾರಿ ಲೂಟಿ ಆಯಿತು. ಅವತ್ತಿಗೆ ಈ ದೇಶವನ್ನು ಪೂರ್ತಿಯಾಗಿರೋ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ನಿಜ ಅಲ್ವಾ? ಆಯಿತಾ? ಮತ್ತು ಎಲ್ಲ ಇರೋದು ಇವರೇ, ಎಲ್ಲ ಅಧಿಕಾರದಲ್ಲೂ ಇವರೇ ಇರೋದು. ಒಂದು ಅಧಿಕಾರ ಅಂತ ಬಂದಾಗ ಪ್ರಧಾನಮಂತ್ರಿ, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಇವರೇ ಇದ್ಕೊಳ್ಳೋದು, ನಾವು ರಕ್ಷಕರು ಅಂತಲೂ ಹೇಳ್ಕೊಳ್ಳೋದು, ಮತ್ತು ಅಪಾಯದಲ್ಲಿದೆ, ಹಾಗಾದರೆ ಬೇರೆಯವ್ರು ಕೂರಿಸ್ಬಿಡಿ ಅಂತ. ಇವರೇ ಇದ್ದು ಪ್ರಧಾನಿನೂ ಇವರೇ, ರಕ್ಷಣಾ ಮಂತ್ರಿ ಇವರೇ, ಹೋಮ್ ಮಿನಿಸ್ಟ್ರು ಇವರೇ, ಸರ್ಕಾರ ಇವ್ರದ್ದೇ. ಮತ್ತೆ ಹೇಳೋದು ಇವರು ಅಪಾಯದಲ್ಲಿದೆ, ಅವ್ರು ಬರ್ತಾ ಇದ್ದಾರೆ ನೋಡಿ, ಇವ್ರು ಬರ್ತಾ ಇದ್ದಾರೆ ನೋಡಿ ಅಂದರೆ ಹಾಗಾದ್ರೆ ಏನು ಮಾಡಬೇಕು? ಅವರು ಬೇರೆಯವ್ರನ್ನ ಕೂರಿಸ್ಬೇಕು. ವಿ ಆರ್ ನಾಟ್ ಎಲಿಜಿಬಲ್ ಅಂತ. ಅದು ನಮಗೆ ಅರ್ಹತೆ ಇಲ್ಲ, ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ, ಅದಕ್ಕೆ ನಾವು ನಿಮ್ಗೆ ಹೆದರಿಸ್ತಾ ಇದ್ದೀವಿ, ನಿಮ್ಮ ಗಮನ ಬೇರೆಡೆ ಸೆಳಿತಾ ಇದ್ದೀವಿ ಅಂತ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ ಇವರು. ಈ ಒಂದು ಧರ್ಮ ಅನ್ನೋ ವಿಷಯ ಇಟ್ಕೊಂಡು ಎಲ್ಲವನ್ನೂ ಮುಚ್ಚಿಡ್ತಾ ಇದ್ದಾರೆ. ದೇಶದ ಯುವಕರು ಸಂಪತ್ತಿನ ಬಗ್ಗೆ ಚರ್ಚೆ ಮಾಡಬೇಕು, ಈ ಚರ್ಚೆ ನಡೀಲಿ ಅಂತ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಒಂದು ಸಮಾಜದಲ್ಲಿ 1% ಇರೋರಲ್ಲಿ ಇರ್ತಕ್ಕಂಥ ಆಸ್ತಿ ಇದೆಯಲ್ಲ, ಅದು ಬಹಳ ಹೆಚ್ಚಾಗ್ತಾ ಇದೆ. ಸುಮಾರು 85% ಆಸ್ತಿ 10% ಜನರ ಕೈಯಲ್ಲಿ. ನಾವು ಈ ಬಗ್ಗೆ, ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡದೆ ಹೋದ್ರೆ, ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡದೆ ಹೋದ್ರೆ ಸಮಾಜದಲ್ಲಿ ಸಮಾನತೆ ಬರ್ತಕ್ಕಂಥದ್ದು ಬಹಳ ಕಷ್ಟ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಕೂಡ ಭಾರಿ ಕಷ್ಟದ ಕೆಲಸ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು 2021ಕ್ಕೂ ಪ್ರಸ್ತುತ, ಮುಂದೆನೂ ಪ್ರಸ್ತುತ. ಬರೀ ಅವ್ರು ಬದುಕಿದ್ದಂತ ಕಾಲದಲ್ಲಿ ಮಾತ್ರ ಪ್ರಸ್ತುತ ಅಲ್ಲ, ಮುಂದೆನೂ ಕೂಡ ಪ್ರಸ್ತುತ ಆಗ್ತದೆ. ಅದನ್ನ ಜನರಿಗೆ, ಯುವಕರಿಗೆ, ಯುವತಿಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಇಂಥ ಸೆಮಿನಾರ್ಗಳ ಮೂಲಕ ಮಾಡಬೇಕು ಅಂತ